ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿಎಂ ಕುರ್ಚಿ ಬದಲಾವಣೆ ಕಾಂಗ್ರೆಸ್ನಲ್ಲಿ ಮತ್ತೆ ಕಂಪನವನ್ನ ಎಬ್ಬಿಸಿದೆ. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಸಿಎಂ ಬದಲಾವಣೆಯ ಚರ್ಚೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲೇ ಕೆಲವೊಂದಷ್ಟು ಜನ ಮುಖಂಡರುಗಳು ಆಡ್ತಾ ಇರುವಂತಹ ಮಾತು, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಯಾರೂ ಇದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ DCM DK ಶಿವಕುಮಾರ್ ಕೂಡ ತಾಕೀತು ಮಾಡಿದ್ದಾರೆ. ಹೈಕಮಾಂಡ್ ನತ್ತ ಪಟ್ಟು ತೋರಿಸಿದ್ದಾರೆ. ಪಕ್ಷವೇ ಮುಖ್ಯ ಅಂತ ಹೇಳಿ DK ಮಾತಾಡಿದ್ದಾರೆ. ನವೆಂಬರ್ ಕ್ರಾಂತಿನ ಅಲ್ಲ ಇದು ಭ್ರಾಂತಿನ ಅಥವಾ ಇದು ಶಾಂತಿನ, ಈ ಥರದ ಒಂದಷ್ಟು ಹೇಳಿಕೆಗಳು ಕೂಡ ಕಾಂಗ್ರೆಸ್ನ ಪಾಳೆಯದಲ್ಲಿ ಕೇಳಿ ಬರ್ತಾ ಇವೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡ್ತಾ 2.5 ವರ್ಷ ಪೂರೈಸಿದ್ದೀನಿ, BJP ಅವರು ಬರೀ ಹೇಳ್ತಾನೆ ಇರ್ತಾರೆ, ಮಾತಾಡ್ತಿರ್ತಾರೆ, ಅವ್ರಿಗೇನು ಭವಿಷ್ಯ ಹೇಳೋಕ್ಕೆಲ್ಲ ಬರಲ್ಲ, ನಾನು 2.5 ವರ್ಷ ಮುಗಿಸಿದ್ದೀನಿ, ಮತ್ತೆ 2.5 ವರ್ಷ ಕೂಡ ಪೂರೈಸ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಕೂಡ ಮಾತಾಡಿದರೆ, ಸಿಎಂ ಹೇಳಾಗಿದೆಯಲ್ಲ ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ನೀವ್ಯಾರು ಮಾತಾಡಬೇಡಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ನವೆಂಬರ್ ಕ್ರಾಂತಿ ಆಗತ್ತಾ ಇಲ್ವಾ ಅನ್ನುವಂಥ ಒಂದು ಚರ್ಚೆ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ಬಿಸಿಯನ್ನು ಪಡ್ಕೊಳ್ತಾ ಇದೆ. ಸಿಎಂ ಬೆಂಬಲಿಗರು ಒಂದು ರೀತಿ ಹೇಳ್ತಾ ಇದ್ದಾರೆ, DCM ಸಪೋರ್ಟರ್ಸ್ ಮತ್ತೊಂದು ರೀತಿ ಮಾತಾಡ್ತಾ ಇದ್ದಾರೆ. ಸಿಎಂ ಅಡ್ಗೋಡೆ ಮೇಲೆ ದೀಪ ಇಟ್ಟಂತಹ ಮಾತಾಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಗೆ ಸಿದ್ಧವಾಗಿದೆಯಾ ಮುಹೂರ್ತ? ನಾನೇ 5 ವರ್ಷ ಸಿಎಂ ಎಂದ ಸಿದ್ದರಾಮಯ್ಯ, ಹೈಕಮಾಂಡ್ ತೀರ್ಮಾನ ಎಂದ DK. ನವೆಂಬರ್ ಕ್ರಾಂತಿ, ಕಾಂಗ್ರೆಸ್ ಮನೆಯಲ್ಲೀಗ ನವೆಂಬರ್ ಕ್ರಾಂತಿಯ ಮಾತು ಸದ್ದು ಮಾಡ್ತಿದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಪವರ್ ಶೇರಿಂಗ್ ಫೈಟ್ ನಡೆಯುತ್ತಲೇ ಇದೆ. ಬಿಜೆಪಿಯವರ ಮಾತುಗಳು ಒತ್ತಟ್ಟಿಗಿರಲಿ, ಕಾಂಗ್ರೆಸ್ ನಾಯಕರ 2.5 ವರ್ಷದ ಬಳಿಕ ಸಿಎಂ ಬದಲಾವಣೆ ಅನ್ನೋ ಮಾತುಗಳನ್ನ ಖುಲ್ಲಂ ಹೇಳಿದ್ರು. ಈಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಂದಿನ ತಿಂಗಳು 2.5 ವರ್ಷ ಪೂರೈಸುತ್ತೆ. ಹೀಗಾಗಿ ನವೆಂಬರ್ ಕ್ರಾಂತಿಯ ಮಾತುಗಳು ಮುನ್ನೆಲೆಗೆ ಬಂದಿವೆ. ನವೆಂಬರ್ನಲ್ಲೇ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. DCM DK ಶಿವಕುಮಾರ್ ಪರವಾಗಿ ಕೆಲ ನಾಯಕರು ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಮಾಜಿ ಸಂಸದ ಶಿವರಾಮೇಗೌಡ, ಕುಣಿಗಲ್ ಕಾಂಗ್ರೆಸ್ ಶಾಸಕ HD ರಂಗನಾಥ್ ನೀಡಿರೋ ಹೇಳಿಕೆ ಸಂಚಲನವನ್ನೇ ಸೃಷ್ಟಿಸಿದೆ. ನಾಯಕರು ನೀಡುತ್ತಿರೋ ಹೇಳಿಕೆ ಬಗ್ಗೆ DCM DK ಕೆರಳಿ ಕೆಂಡವಾಗಿದ್ದಾರೆ. ಸ್ಥಾನಮಾನ ಕೊಡುವಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು. ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ನಾನು ಅನ್ಕೋತೇನೆ. ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡಕ್ಕೆ ಹಕ್ಕಿಲ್ಲ, ಇನ್ಕ್ಲೂಡಿಂಗ್ ರಂಗನಾಥ್. I have asked GC Chandrasekhar to issue notice. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ, ನಾನೇ ಹೇಳ್ತಾ ಇದ್ದೀನಿ. ನೋಟಿಸ್ ಕೊಡಲು ಹೇಳಿದ್ದೇನೆ ಅಂತ ಹೇಳ್ತಿದ್ದಂತೆ ಪವರ್ ಶೇರಿಂಗ್ ಬಗ್ಗೆ ಧ್ವನಿ ಎತ್ತಿದವರಿಗೆ ನೋಟಿಸ್ ಜಾರಿಯಾಗಿದೆ. ಶಾಸಕ ರಂಗನಾಥ್, ಮಾಜಿ ಸಂಸದ LR ಶಿವರಾಮೇಗೌಡಗೆ ಕಾಂಗ್ರೆಸ್ನ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ನೀಡಿದೆ. 1 ವಾರದೊಳಗೆ ನೋಟಿಸ್ಗೆ ಉತ್ತರ ನೀಡುವಂತೆ ಸೂಚನೆ ನೀಡಿದೆ. ಮುಂದಿನ ಬಾರಿಯ ಮೈಸೂರು ದಸರಾ ಉದ್ಘಾಟನೆ ಬಗ್ಗೆ ಸಿದ್ದರಾಮಯ್ಯರನ್ನ ಕೇಳಿದಾಗ ಐ ಹೋಪ್ ಸೋ ಅಂತ ಹೇಳಿದ್ದಾರೆ. ಇದಕ್ಕೆ DCM DK ಪ್ರತಿಕ್ರಿಯೆ ನೀಡಿದ್ದು, ಸಿದ್ದರಾಮಯ್ಯನವರು ಏನು ಹೇಳಿದ್ರೋ ಅಷ್ಟೇ ಎಂದಿದ್ದಾರೆ. ಹೈಕಮಾಂಡ್ ನವರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಡ್ಕೋಬೇಕು ಎಲ್ರು ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ವಿ ಹ್ಯಾವ್ ಟು ಗೋ ಬೈ ಇಟ್. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಮಾಡ್ತೀರಿ? ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಯಾಕೆ ಮಾಡಬಾರದು? ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ದಾರೆ ಅಷ್ಟೇ, ಅವ್ರು ಹೇಳಿದಾರಲ್ಲ ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂತವ್ರು ಶಿಸ್ತಿನ ಸಿಪಾಯಿಗಳು. ನಮ್ಗೆ ಪಕ್ಷ ಇಂಪಾರ್ಟೆಂಟ್, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ ನಾನು ಮುಖ್ಯ ಅಲ್ಲ, ಪಕ್ಷ ಮುಖ್ಯ, ಪಕ್ಷ ಏನ್ ಹೇಳ್ತದೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಕೆಲಸ ನಾವೆಲ್ಲ ಮಾಡೋದು. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ ಎಂದಿದ್ದಾರೆ. ಮತ್ತೊಂದು ಕಡೆ BK ಹರಿಪ್ರಸಾದ್ ಈಗ ಮಾತನಾಡ್ತಿರೋರಿಗೆ ಸುರ್ಜೇವಾಲಾ ಬಂದು ಉತ್ತರಿಸ್ತಾರೆ ಅಂತ ಶಿಸ್ತು ಕ್ರಮದ ಮುನ್ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಆಗ್ಬೇಕು ಅಂತ ಯಾರಿದ್ದಾರೆ? ಶಿವಕುಮಾರ್ ಅವರು ಇದಾರಲ್ವಾ. ಶಿವಕುಮಾರ್ 5 ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವರೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಯಾ ಕ್ರಾಂತಿನೇ ಇಲ್ಲ, ಏನಿಲ್ಲ, ಭ್ರಾಂತಿ ಅಷ್ಟೇ. ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಗಳಿದ್ದಾರೆ, 5 ವರ್ಷ ಅವರೇ ಇರ್ತಾರೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಗಾಂಧಿ ಜಯಂತಿ ದಿವಸ ನೀವು ಶಾಂತಿ ಹೇಳ್ಬೇಕೇನೆ, ಕ್ರಾಂತಿ ಹೇಳಬಾರ್ದು. ಏನಾದ್ರೂ ಆ ವಿಚಾರ ಗೊತ್ತಿದ್ರೆ ಅದು 3 ಜನಕ್ಕೆ ಗೊತ್ತಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಬೇರೆಯವರೆಲ್ಲರೂ ಸಹ ಮಾತಾಡಬಾರ್ದು ಅಂತ ಈಗಾಗಲೇ ಚೇತಾವಣಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅವರು ಕೊಟ್ಟಿದ್ದಾರೆ. ಕೆಲವರಿಗೆ ಈ ಶಿಸ್ತಿನ ಬಗ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇದಕ್ಕೆಲ್ಲ ಉತ್ತರ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೊಡ್ತಾರೆ. ಇನ್ನು ಕಾಂಗ್ರೆಸ್ ಮನೆಯ ಈ ಬೆಳವಣಿಗೆ ಬಿಜೆಪಿಗೆ ಅಸ್ತ್ರವಾಗಿದೆ. ನಾನೇ 2.5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಇದಕ್ಕೆ ಪಂಚ್ ಕೊಟ್ಟಿರೋ ಪ್ರಹ್ಲಾದ್ ಜೋಶಿ ಕುರ್ಚಿ ಉಳಿಸಿಕೊಳ್ಳಲು ಜಾತಿಗಣತಿ ಮಾಡಿಸ್ತಿದ್ದಾರೆ ಅಂತ ತುಪ್ಪ ಸುರಿದಿದ್ದಾರೆ. ಇದಕ್ಕೆ DK ತಿರುಗೇಟು ಕೊಟ್ಟಿದ್ದಾರೆ. 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ 2ನೇ ಸಾರಿ ಮುಖ್ಯಮಂತ್ರಿ
ಹಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು. ಬಜೆಟ್ ಮಂಡಿಸಲ್ಲ ಅಂತಂದ್ರು. ಬಜೆಟ್ ಮಂಡಿಸಿದೆ, ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀವಿ. ಇನ್ನೂ 2.5 ವರ್ಷ ಇರ್ತೀವಿ. ಡಿ.ಕೆ. ಶಿವಕುಮಾರ್ ಅವರು ಅವರ ಬೆಂಬಲಿಗರು ಚೇಲಾಗಳು ಮುಂದಿನ ತಿಂಗಳು ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳ್ತಾರೆ. ಇವ್ರಿಲ್ಲ ಅಂತ ಹೇಳ್ತಾರ. ಇದೆಲ್ಲ ತಮ್ಮ ಕುರ್ಚಿ ಉಳಿಸುವಳಿಕೆ ಸಿದ್ದರಾಮಯ್ಯ ಅವರು ಇದನ್ನ ಮಾಡ್ಯಾರ. ಬಿಜೆಪಿ ಪಾರ್ಟಿ ಏನೇನಿದೆ, ಅವ್ರ ಇಂಟರ್ನಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಚರ್ಚೆ ಮಾಡ್ಕೊಂಡು ಅವ್ರ ಮನೆನ ಹೊಲ್ಕೊಳ್ಳಿ. ದೆಹಲಿ ಒಪ್ಪಂದ ಏನಾಗಿದೆ ಅನ್ನೋದು 2.5 ವರ್ಷವಾದ್ರೂ ಗುಟ್ಟಾಗಿಯೇ ಉಳಿದಿದೆ. ಅದು ಕೆಲವೇ ದಿನಗಳಲ್ಲಿ ಹೊರಬೀಳಲಿದೆ ಅನ್ನೋದು ಕಾಂಗ್ರೆಸ್ ಮನೆಯ ಗುಸುಗುಸು ಚರ್ಚೆ. ಬ್ಯೂರೋ ರಿಪೋರ್ಟ್, TV9.